ಗಂಡ ಮಾಡೋ ತಪ್ಪಿಗೆ ಹೆಂಡತಿ ಹೋಗ್ಬಿಟ್ಟು ಕಾಲು ಹಿಡ್ಕೊಂಡು ಕೇಳುವಂಥ ಪರಿಸ್ಥಿತಿ. ಯಾವ ರೀತಿಯಲ್ಲಿ ಸ್ವಾಭಿಮಾನವನ್ನು ಹೆಂಡತಿ ಬಿಡ್ತಾಳೆ ಅಂತ ನೋಡ್ಕೊಳ್ಳಿ ಗಂಡನಿಗೋಸ್ಕರ. ಸೊ ಇಲ್ಲಿ ಚಿಕ್ಕಮಗಳೂರು ನಗರದ ಆದಿಶಕ್ತಿ ನಗರ ನಿವಾಸದಲ್ಲಿ ಆಗಿರುವಂಥ ಘಟನೆ ಇದು. ಹುಡುಗಿಯರಿಗೆ, ಪರಿಚಿತ ಮಹಿಳೆಯರಿಗೆ ಮೆಸೇಜ್ ಮಾಡಿರುವಂಥ ಆರೋಪ ಇದೆ. ಸಾಕ್ಷ್ಯ ತೋರಿಸಿ ಕಾಂಗ್ರೆಸ್ ಮುಖಂಡ ಆದಿತ್ಯಗೆ ಥಳಿಸಲಾಗಿದೆ. ಮುಖದಲ್ಲಿ ರಕ್ತ ಬರುವಂತೆ ಯುವಕರ ಗುಂಪು ಥಳಿಸಿದ್ದಾರೆ. ಆಲ್ದೂರು ಹೋಬಳಿ ಮಾಜಿ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷ ಕಾಂಗ್ರೆಸ್ ಮುಖಂಡನಿಗೆ ಕಾಂಗ್ರೆಸ್ಸಿಗರಿಂದಲೇ ಗೂಸಾ ಬಿದ್ದಿರುವಂತಹ ಸ್ಟೋರಿ ಇದು. ಚಿಕ್ಕಮಗಳೂರು ನಗರದ ಆದಿಶಕ್ತಿ ನಗರ ನಿವಾಸದಲ್ಲಿ ಆಗಿರುವಂತಹ ಘಟನೆ. ಅವರು ಕೇಳಿಕೊಳ್ಳುತ್ತಾ ಇದ್ದಾರೆ, ಅಣ್ಣ ಪ್ಲೀಸ್ ಅಣ್ಣ ಬಿಟ್ಬಿಡಿ ಅಣ್ಣ, ನನ್ನ ಗಂಡ ಬಿಟ್ಬಿಡಿ ಅಂತ ಹೇಳಿ ಕಣ್ಣೀರು ಹಾಕಿ ಕೇಳ್ಕೊಳ್ತಾ ಇದ್ದಾಳೆ ಹೆಂಡತಿ. ಯಾಕೆ ಅಂತಂದರೆ ನಮ್ಗೆ ಪಾಪ ಹೆಣ್ಮಗಳು ಕೇಳ್ಕೊಳ್ತಾ ಇರೋದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಬಟ್ ಅಲ್ಲಿ ಬಂದು ಹೊಡಿತಾ ಇರುವಂಥವ್ರು ಯಾಕೆ ಹೊಡಿತಾ ಇದ್ದಾರೆ ಅಂತಂದರೆ ಹುಡುಗಿಯರಿಗೆ ಮತ್ತು ಪರಿಚಿತರ ಪತ್ನಿಯರಿಗೆ ಮೆಸೇಜ್ ಮಾಡ್ತಾ ಇದ್ದಂತೆ. ಅವ್ರು ಯಾರೆಲ್ಲ ಬಂದಿರಲ್ಲ ಸ್ನೇಹಿತರು, ಅವರ ಹೆಂಡತಿಯರಿಗೆ ಮೆಸೇಜ್ ಮಾಡ್ತಾ ಇದ್ದಂತೆ. ನನ್ನ ಸಹೋದ್ಯೋಗಿ ಈಗ ನಾರಾಯಣಗೌಡ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಚಿಕ್ಕಮಗಳೂರು ಪ್ರತಿನಿಧಿ ನಾರಾಯಣಗೌಡ. ಸೊ ಇವರೆಲ್ಲರೂ ಕೂಡ ಒಂದೇ ರೀತಿಯಲ್ಲೇ ಇರುವಂಥವ್ರು ಕಾಣಿಸುತ್ತೆ, ಒಂದೇ ಪಕ್ಷದಲ್ಲಿರುವಂಥವ್ರ, ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇರುವಂಥ ಮುಖಂಡರಾಗಿರುವಂಥವ್ರ, ಹೇಗೆ ಪರಿಚಿತರೇ ಅನಿಸುತ್ತೆ ಎಲ್ಲರೂ ಕೂಡ ಹೊಡೆದವರು? ಹೌದು ಅರುಣ್, ಅಂದ್ರೆ ಎಲ್ಲರೂ ಕೂಡ ಪರಿಚಿತ ಇರುವಂತದ್ದು. ಆದ್ರೆ ಪಕ್ಷದವರು, ಕಾಂಗ್ರೆಸ್ ಪಕ್ಷದವರು ಇರುವಂತದ್ದು, ಮತ್ತೆ ಪಕ್ಷನ ಬಿಟ್ಟು ಹೊರಗಡೆ ಜನಸಾಮಾನ್ಯ ಸ್ನೇಹಿತರು ಕೂಡ ಇರುವಂತದ್ದು ನಾವು ಆ ವಿಜುವಲ್ಸ್ ಅಲ್ಲೂ ನೋಡ್ಬೋದು ಅರುಣ್. ಪಾಪ ಹೆಣ್ಮಗಳು ಅಂದ್ರೆ ಆ ಹುಡುಗಿ ಪರಿಪರಿಯಾಗಿ ಬೇಡ್ಕೊಳ್ಳುವಂಥದ್ದು, ನನ್ ಬುದ್ಧಿ ಹೇಳ್ತೀನಿ ಬಿಡಿ, ನನ್ ಗಂಡ ಬಿಡಿ ಅಂತಂದ್ರು ಕೂಡ ಅವರು ಹಲ್ಲೆ ಮಾಡಿರುವಂತದ್ದು. ಅಂತಂದ್ರೆ ಅವ್ರು ಹಲ್ಲೆ ಮಾಡೋದು ಕೂಡ ಈ ರೀತಿ ಮಾಡ್ತಾರೆ. ಈಗ ಮನೆಯಲ್ಲಿ ಇದ್ದಂಥವರಿಗೆ ಮೆಸೇಜ್ ಮಾಡ್ತಾರೆ ಅಥವಾ ಫೋನ್ ಮಾಡ್ತಾರೆ, ಇನ್ನೇನೋ ಒಂದು ಸಂದೇಶ ಕಳಿಸ್ತಾರೆ ಅಂದ್ರೆ ಈಗ ಅಲ್ಲಿ ಸ್ನೇಹ ಅನ್ನೋ ಪದಕ್ಕೂ ಕೂಡ ಅರ್ಥ ಇಲ್ದಲೇ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗುವಂಥದ್ದು. ಹಾಗಾಗಿ ಆತ ಸಾಕಷ್ಟು ಸ್ನೇಹಿತರಿಗೆ ಮತ್ತೆ ಪರಿಚಿತ ಯುವತಿಯರಿಗೆ ಮತ್ತೆ ಸ್ನೇಹಿತರ ಪತ್ನಿಯವರಿಗೂ ಕೂಡ ಮೆಸೇಜ್ ಮಾಡ್ತಿದ್ದು, ಆ ಮೆಸೇಜ್ ಅವರು ತೋರಿಸಿ ಆತನ ಮೇಲೆ ಹಲ್ಲೆ ಮಾಡಿರುವಂತದ್ದು ಅರುಣ್. ಓಕೆ ನಾರಾಯಣಗೌಡ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.